ನಾಚಿಕೆ ಆಗಬೇಕು. ರೈತರ ಮೇಲೆ ಗುಡ್ಡೆ ಸರ್ಕಾರಕ್ಕೆ ದಯಮಾಡಿ ಸಹಕರಿಸಿ. ಕೊಡ್ತೀವಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು. ಅದು ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷ, ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದಿನಿ. ಅದಕ್ಕೆ ನಿಮ್ಗೆ ಹೇಳೋದು, ಅದಾದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ ಕರೆದಿದ್ದೀರಾ. ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ. ಇಲ್ಲ ಆ ತರ ಏನಿಲ್ಲ. ಅಧ್ಯಕ್ಷರೇ, ಕ್ವಶನ್ ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಒಂದು ನಿಮಿಷ ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ ನಿಯಮ ಇಲ್ಲ. ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ. ತಗೊಳ್ಳಿ ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ. 147 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿ ಸರ್? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ಅಧ್ಯಕ್ಷರು ನಿಮಿಷ